ಡಿ ವಿ ಜಿಯವರು ಒಂದು ಕಡೆ ಹೇಳ್ತಾರೆ, ಅಕ್ಕಿಯೊಳಗನ್ನವನು ಮೊದಲಾರು ಕಂಡವರು, ಅಕ್ಕರದ ಬರಹಕ್ಕೆ ಮೊದಲಿಗನದಾರು, ಲೆಕ್ಕವಿರಿಸಿಲ್ಲ ಜಗ ತನ್ನಾದಿ ಬಂಧುಗಳ, ದಕ್ಕುವುದೇ ಜಸ ನಿನಗೆ ಮಂಕುತಿಮ್ಮ ಅಂತ. ಈ ಜಗತ್ತಿನಲ್ಲಿ ಅನೇಕ ಜನ ಬೇರೆ ಬೇರೆ ಸಾಧನೆಗಳನ್ನು ಮಾಡಿಕೊಂಡು ಹೋಗಿದ್ದಾರೆ. ಅವರ ಹೆಸರನ್ನು ಬರೆದಿಟ್ಟು ಹೋಗಲಿಲ್ಲ. ಆದರೂ ತಾವು ಹುಟ್ಟಿದ್ದಕ್ಕೆ ತಮ್ಮ ಜನ್ಮವನ್ನು ಸಾರ್ಥಕಪಡಿಸ್ಕೊಳ್ಳಿಕ್ಕೋಸ್ಕರ ತಮ್ಮಿಂದ ಸಾಧ್ಯವಾದಷ್ಟು ಕಿಂಚಿತ್ ಸೇವೆಯನ್ನು ಈ ಸಮಾಜಕ್ಕೆ ಕೊಟ್ಟಿದ್ದಾರೆ. ಅದೇ ರೀತಿಯಲ್ಲಿ ಇವತ್ತಿಗೂ ಕೂಡ ಅನೇಕ ಜನರು ತಮ್ಮಿಂದ ಸಾಧ್ಯವಾದಂತಹ ಕೊಡುಗೆಗಳನ್ನು ಕೊಡ್ತಾ ಇದ್ದಾರೆ. ಬಹುಶಃ ಈ ನಮ್ಮ ಇವತ್ತು ಕ್ರೈಸ್ಟ್ ಕಿಂಗ್ ಶಿಕ್ಷಣ ಸಂಸ್ಥೆಗಳು ನಡೆಸ್ತಾ ಇರುವಂತಹ ಶಿಕ್ಷಕರ ದಿನಾಚರಣೆ ಇದು ನಿಜವಾದ ಸಾರ್ಥಕತೆಯನ್ನು ಪಡೆದುಕೊಳ್ಳುವುದು ಯಾವಾಗ ಅಂತ ಹೇಳಿದ್ರೆ, ನಿಜವಾಗಲೂ ನಿಸ್ವಾರ್ಥವಾಗಿ ಯಾವುದೇ ಪ್ರತಿಫಲ ಅಪೇಕ್ಷೆಗಳಿಲ್ಲದೆ ಮನಪೂರ್ವಕವಾಗಿ ವಿದ್ಯಾರ್ಥಿಗಳಿಗೋಸ್ಕರ ದುಡಿಯುತ್ತಿರುವಂತಹ ಎರಡು ಮುಗ್ಧ ಹೃದಯದ ಮನಸ್ಸುಗಳನ್ನು ಗುರುತಿಸುವಂಥದ್ದು. ಕ್ರೈಸ್ಟ್ ಕಿಂಗ್ ಶಿಕ್ಷಣ ಸಂಸ್ಥೆ ವಿದ್ಯಾ ಕ್ಷೇತ್ರದಲ್ಲಿ ಯಾವತ್ತೂ ಪ್ರಯೋಗಶೀಲತೆಗೆ, ವಿಭಿನ್ನತೆಗೆ ಹೆಸರುವಾಸಿಯಾಗಿದೆ. ಅದು ಬೋಧನೆ ಇರ್ಬೋದು, ಪಠ್ಯೇತರ ಚಟುವಟಿಕೆಗಳಿರ್ಬೋದು, ಪ್ರತಿಯೊಂದು ವಿಚಾರಗಳಲ್ಲಿ ಕೂಡ ವೈವಿಧ್ಯತೆಯನ್ನು ಅಳವಡಿಸಿಕೊಂಡಿರುವಂಥದ್ದು ಜನಜನಿತವಾಗಿರುವಂಥದ್ದು. ಈಗಾಗಲೇ ನಾವು ಹೊಸ ರೂಪದಲ್ಲಿ ಮಕ್ಕಳಿಗೆ ಕಿಚನ್ ಲ್ಯಾಬ್ ಇರ್ಬೋದು, ಗ್ರೂಮಿಂಗ್ ಕ್ಲಾಸ್ ಇರ್ಬೋದು, ಮತ್ತು ಬಹಳ ಅಮೋಘವಾಗಿ ಒಂದು ಹೊಸ ಕಟ್ಟಡವನ್ನು ಕಟ್ಟಿ ವಿವಿಧ ಸೌಲಭ್ಯಗಳನ್ನು ಕೊಡ್ತಾ ಇದ್ದೇವೆ. ಇದರ ಜೊತೆಗೆ ಸಮಾಜದಲ್ಲಿರುವಂತಹ ಶಿಕ್ಷಕರನ್ನು ಗುರುತಿಸುವಂಥ ಕಾರ್ಯ ಕೂಡ ಮಾಡುವಂಥದ್ದು ನಮ್ಮ ಈ ಒಂದು ಕ್ರೈಸ್ಟ್ ಕಿಂಗ್ ಎಜುಕೇಷನ್ ಟ್ರಸ್ಟ್ನ ಹೆಮ್ಮೆಯ ವಿಷಯವಾಗಿದೆ. ಪ್ರಶಸ್ತಿ ಎನ್ನುವಂಥದ್ದು ಕೆಲವೊಂದು ಸಲ ಅರ್ಜಿಗಳನ್ನು ಹಾಕಿದಾಗ ಸಿಗುತ್ತದೆ, ಪ್ರಭಾವಗಳಿದ್ದಾಗ ಸಿಗುತ್ತದೆ. ಆದರೆ ಎಲ್ಲ ಪ್ರಶಸ್ತಿಗಳು ಎಲ್ಲರಿಗೂ ಸಿಗಲಿಕ್ಕೂ ಸಾಧ್ಯವಿಲ್ಲ. ಇದನ್ನು ಮನಗಂಡಂತಹ ನಮ್ಮ ಕ್ರೈಸ್ಟ್ ಕಿಂಗ್ ಎಜುಕೇಷನ್ ಟ್ರಸ್ಟ್ನ ಸರ್ವರು ಒಂದು ನಿರ್ಧಾರಕ್ಕೆ ಬಂದರು. ಈ ಒಂದು ಸಮಾಜದಲ್ಲಿ ನಿಸ್ವಾರ್ಥವಾಗಿ ವಿದ್ಯಾರ್ಥಿಗಳ ಏಳಿಗೆಗೆ, ತಮ್ಮ ಶಿಕ್ಷಣ ಸಂಸ್ಥೆಯ ಏಳಿಗೆಗೆ ದುಡಿಯುತ್ತಿರುವಂಥ ಶಿಕ್ಷಕರನ್ನು ಗುರುತಿಸಬೇಕು ಅನ್ನುವಂಥದ್ದು. ಈ ಹಿನ್ನೆಲೆಯಲ್ಲಿ ಸ್ಥಾಪಿಸಿದಂಥ ಪ್ರಶಸ್ತಿ ಕ್ರೈಸ್ಟ್ ಕಿಂಗ್ ಶಿಕ್ಷಕ ರತ್ನ ಮತ್ತು ಕ್ರೈಸ್ಟ್ ಕಿಂಗ್ ಕ್ರೀಡಾ ಶಿಕ್ಷಕ ಶ್ರೀ ಪ್ರಶಸ್ತಿಗಳು. ಇದಕ್ಕೆ ಯಾವುದೇ ಅರ್ಜಿಯನ್ನು ಹಾಕಲಿಕ್ಕಿಲ್ಲ. ನಾವು ಯಾವುದೇ ಪ್ರಚಾರವಿಲ್ಲದೆ ದುಡಿತಾ ಇರುವಂಥ ಶಿಕ್ಷಕರನ್ನು ನಮ್ಮ ಮ್ಯಾನೇಜ್ಮೆಂಟ್, ನಮ್ಮ ಶಿಕ್ಷಣ ಸಂಸ್ಥೆಯ ಶಿಕ್ಷಕರು ಸೇರಿ ಗುರುತಿಸ್ತೇವೆ. ಇದನ್ನು ಪ್ರತಿ ವರ್ಷದಿಂದ ನಾವು ನಡೆಸಿಕೊಂಡು ಬರ್ತಾ ಇದ್ದೇವೆ. ಅದೇ ರೀತಿಯಾಗಿ ಈ ವರ್ಷ ಕೂಡ ಹಿರಿಯ ಇಬ್ಬರು ಶಿಕ್ಷಕರನ್ನು ಗುರುತಿಸಿದ್ದೇವೆ. ಒಬ್ಬರು ನಿವೃತ್ತ ಯೋಧರು ಕೂಡ ಹೌದು, ನಮಗೆ ಬಹಳ ಹೆಮ್ಮೆಯ ವಿಚಾರ ಕೂಡ ಹೌದು. ಕ್ರೈಸ್ಟ್ ಕಿಂಗ್ ಎಜುಕೇಷನ್ ಟ್ರಸ್ಟ್ ಕೊಡಮಾಡುವಂಥ ಈ ಎರಡು ಪ್ರಶಸ್ತಿಗಳನ್ನು ಆ ಇಬ್ಬರು ಮಹನೀಯರಿಗೆ ಈ ವೇದಿಕೆಗಳಲ್ಲಿ ನಾವು ಸಮರ್ಪಿಸ್ತಾ ಇದ್ದೇವೆ. ಕ್ರೈಸ್ಟ್ ಕಿಂಗ್ ಎಜುಕೇಷನ್ ಟ್ರಸ್ಟ್ ನಡೆಸ್ತಾ ಇರುವಂಥ ಶಿಕ್ಷಕರಿಗೋಸ್ಕರ